ಹೊಸ ವರ್ಷಕ್ಕೆ ರಾಜ್ಯ ಸಜ್ಜಾಗಿರುವ ಬೆನ್ನಲ್ಲೇ ಸಾರಿಗೆ ಸಂಘಟನೆಗಳ ಅದೊಂದು ನಿರ್ಧಾರ ಜನರನ್ನ ಕಂಗಾಲಾಗುವಂತೆ ಮಾಡಿತ್ತು. ಸರ್ಕಾರದ ಟೆನ್ಷನ್ ಅನ್ನು ಜಾಸ್ತಿ ಮಾಡಿತ್ತು. ಈಗ ಸರ್ಕಾರದ ಸಂಧಾನ ಸಕ್ಸಸ್ ಆಗಿದ್ದು ಸಾರಿಗೆ ಸಂಘಟನೆಗಳು ತಮ್ಮ ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡಿದ್ದಾವೆ. ಈ ಮೂಲಕ ಬಿಗ್ ರಿಲೀಫ್ ರಾಜ್ಯದ ಜನರಿಗೆ ಸಿಕ್ಕಿರುವಂಥದ್ದು. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಸ್ ಪ್ರಯಾಣಿಕರೇ, ಡೋಂಟ್ ವರಿ, ನಾಳೆ ಸರ್ಕಾರಿ ಬಸ್ ಬಂದ್ ಇಲ್ಲ. ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರ ವಾಪಸ್. ಸರ್ಕಾರದ ಜೊತೆಗಿನ ಸಂಧಾನ ಸಭೆ ಸಕ್ಸಸ್. ನ್ಯೂ ಇಯರ್ ಮುನ್ನಾ ದಿನ ಅಂದ್ರೆ ನಾಳೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬಸ್ ಬಂದ್ಗೆ ಸಾರಿಗೆ ಸಂಘಟನೆಗಳು ಕರೆ ನೀಡಿದ್ದವು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ 7 ಸಂಘಟನೆಗಳು ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿದ್ದವು. ಆದರೆ ನಾಳೆ ಬಸ್ ಮುಷ್ಕರ ಇಲ್ಲ. ನಾಳೆ ಎಂದಿನಂತೆ ರಾಜ್ಯಾದ್ಯಂತ ಬಸ್ ಸಂಚಾರ ಇರಲಿದೆ. ಅನಿರ್ದಿಷ್ಟಾವಧಿ ಬಸ್ ಮುಷ್ಕರವನ್ನ ಹಿಂಪಡೆಯಲಾಗಿದೆ. ಬಸ್ ಬಂದ್ ಆತಂಕದಲ್ಲಿದ್ದ ಪ್ರಯಾಣಿಕರಿಗೆ ರಿಲೀಫ್ ಸಿಕ್ಕಿದೆ. ಸಿಎಂ ಮನವಿ ಮೇರೆಗೆ ಮುಷ್ಕರ ವಾಪಸ್ ಪಡೆಯಲಾಗಿದೆ. ಸಾರಿಗೆ ಸಂಘಟನೆಗಳು ಮುಷ್ಕರವನ್ನ ಕೈಬಿಟ್ಟಿವೆ. ಬಸ್ ಮುಷ್ಕರದ ಕರೆ ಹಿನ್ನೆಲೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಇಲಾಖೆಯ ಕಾರ್ಯದರ್ಶಿ ಕೆಎಸ್ಆರ್ಟಿಸಿ ಎಂಡಿ, ಬಿಎಂಟಿಸಿ ಎಂಡಿ, ಕೆಡಬ್ಲ್ಯೂಕೆಆರ್ಟಿಸಿ ಎಂಡಿ, ಕೆಕೆಆರ್ಟಿಸಿ ಎಂಡಿಗಳ ನೇತೃತ್ವದಲ್ಲಿ ಸಿಎಂ ಕಚೇರಿ ಕಾವೇರಿಯಲ್ಲಿ ಸಭೆ ನಡೆಯಿತು. ಸಭೆ ನಂತರ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, 2,000 ಕೋಟಿ ಹಣ ಬಿಡುಗಡೆಗೆ ಕೇಳಿದ್ದೇವೆ. ಸರ್ಕಾರ ಸಹ ಒಪ್ಪಿದೆ. ಇದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟಿದ್ದೇವೆ. ಸಂಕ್ರಾಂತಿ ನಂತರ ಸಾರಿಗೆ ನೌಕರರ ಜೊತೆ ಸಿಎಂ ಚರ್ಚಿಸಿ ಅವರ ಬೇಡಿಕೆಗಳನ್ನು ಪೂರೈಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಈಗ ಮತ್ತೆ 2,000 ಕೋಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಆಮೇಲೆ ನಮಗೆ ಇದು ಫೆಬ್ರವರಿಗೆ ಬಡ್ಜೆಟ್ ಇರುತ್ತೆ. ಆ ಬಡ್ಜೆಟಲ್ಲೂ ಕೂಡ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಈ ಸಂಕ್ರಾಂತಿ ಆದಮೇಲೆ ಮುಖ್ಯಮಂತ್ರಿಗಳ ಜೊತೆ ಅವ್ರದ್ದೊಂದು ಮೀಟಿಂಗು ಕೂಡ ಇಡಿಸ್ತೀನಿ. ಸಿಎಂ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಿಗೆ ಒಪ್ಪಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ಮುಂದೂಡಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಸಾರಿಗೆ ಮುಖಂಡ ಅನಂತ್ ಸುಬ್ಬುರಾವ್, ಸರ್ಕಾರ 2,000 ಕೋಟಿ ಬಿಡುಗಡೆ ಮಾಡಿದೆ. ಸಂಕ್ರಾಂತಿ ನಂತರ ಸಾರಿಗೆ ನೌಕರರ ಸಮಸ್ಯೆಗಳ ಬಗ್ಗೆ ಕೇಳುತ್ತೇವೆ ಎಂದಿದ್ದಾರೆ. ಇದು ನಮಗೆ ಬೇಕಾಗಿತ್ತು. 4 ನಿಗಮಗಳ 1,15,000 ನೌಕರರಿಗೆ ಸರ್ಕಾರದಿಂದ ಮೆಡಿಕಲ್ ಸ್ಕೀಮ್ ಬರ್ತಿದೆ. ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿದೆ ಎಂಬ ಭರವಸೆ ಮೇರೆಗೆ ಮುಷ್ಕರ ಮುಂದೂಡಲಾಗಿದೆ ಎಂದರು. ತಿಂಗಳಿಂದ ಚಳುವಳಿಗಳು ನಡೆಸ್ತಾ ಇದ್ವಿ. ಕೊನೆಗೆ 9ನೇ ತಾರೀಕು ಕಳೆದ ತಿಂಗಳು ನೋಟಿಸ್ ಕೂಡ ನಾವು ಕೊಟ್ವಿ. ಸ್ಟ್ರೈಕ್ ಮಾಡ್ತೀವಿ ಅಂತ ನೇರವಾಗಿ ಸರ್ಕಾರಕ್ಕೆ ಕೊಟ್ವಿ. ಭಾಳ ಮುಖ್ಯವಾದ ಗೈನ್ ಇವತ್ತು ಏನಪ್ಪ ಅಂತ ಹೇಳಿದರೆ, ಮುಖ್ಯಮಂತ್ರಿಗಳ ಜೊತೆ ನಮ್ಮ ಅಧಿಕಾರಿಗಳು, ಚೇರ್ಮನ್ಗಳು, ವೈಸ್ ಚೇರ್ಮನ್ಗಳು, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಎಲ್ಲ ಹೋಗಿ ಭಾಳ ಹೈ ಲೆವೆಲ್ ಮೀಟಿಂಗ್ ಮಾತನಾಡಿದ್ದಾರೆ. ಅವರೇನು ಒಪ್ಕೊಂಡಿದ್ದಾರೆ, ಸಂಕ್ರಾಂತಿ ಆದಮೇಲೆ ನಮ್ಮನ್ನು ಕರೆದು ನಮ್ಮ ಬೇಡಿಕೆಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ದಿಸ್ ಈಸ್ ವಾಟ್ ವಿ ವಾಂಟೆಡ್. ಈ ಸ್ಟ್ರೈಕ್ ನೋಟಿಸ್ ಮೂಲಕ ಅವ್ರಿಗೆ ಕೇಳಿದೆ. ಆದ್ದರಿಂದ ಬಹಳ ದೊಡ್ಡ ಗೇನ್ ಇವತ್ತು ಎಂಪ್ಲಾಯೀಸ್ಗಾಗಿದೆ. ಒಟ್ನಲ್ಲಿ ಹೊಸ ವರ್ಷದಂದು ಬಸ್ ಇರುತ್ತೋ ಇರಲ್ವೋ ಎಂಬ ಗೊಂದಲದಲ್ಲಿದ್ದ ಜನ ಬಸ್ ಬಂದು ವಾಪಸ್ನಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.